ಲಂಚ್ಗೆ ಏನು ಮಾಡೋದಂತ ಯೋಚನೆನಾ? ಇದನ್ನು ಒಂದು ಸಲ ಟ್ರೈ ಮಾಡಿ. ಹೋಟೆಲ್ ಸ್ಟೈಲ್ ಮೆಂತೆ ಪಲಾವ್ ಮನೆಯಲ್ಲಿ ಸಖತ್ ಟೇಸ್ಟಿ. ಮೆಂತೆ ಸೊಪ್ಪು ಇಷ್ಟ ಇಲ್ಲದೆ ಇರೋರಿಗೂ ಇದು ಇಷ್ಟ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಮೆಂತೆ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಕೋಬೇಕು. ನೆಕ್ಸ್ಟ್ ಒಂದು ಮಿಕ್ಸರ್ ಜಾರ್ನಲ್ಲಿ ಶುಂಠಿ ಹಾಕ್ಕೋಬೇಕು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಕಾಳು 1 ಟೀ ಸ್ಪೂನ್, 1 ಟೀ ಸ್ಪೂನ್ ಜೀರಿಗೆ, 4ರಿಂದ 5 ಲವಂಗ, 1 ಚಕ್ರ ಮೊಗ್ಗು, ಸ್ವಲ್ಪ ಚಕ್ಕೆ, 1 ಏಲಕ್ಕಿ, ಸ್ವಲ್ಪ ತೆಂಗಿನಕಾಯಿ ತುರಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಇಷ್ಟನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನೈಸಾಗಿ ಗ್ರೈಂಡ್ ಆಗಿದೆ. ಇವಾಗ ಒಂದು ಕುಕ್ಕರ್ನಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆನೂ ಹಾಕ್ಕೋಬೋದು. ಸ್ವಲ್ಪ ತುಪ್ಪ ಕಾದಾಗಿದ ತಕ್ಷಣ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕಂದು ಬಣ್ಣ ಬರೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಟೊಮೆಟೊನ ಸೇರಿಸ್ಕೋಬೇಕು. ಟೊಮೆಟೊನು ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋಣ. ನೋಡಿ, ಇವಾಗ ಮೆಂತ್ಯ ಸೊಪ್ಪು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆಯಲ್ಲಿ ಆ್ಯಡ್ ಮಾಡಬೇಕು. ಮೆಂತ್ಯ ಸೊಪ್ಪು ಹಸಿ ವಾಸನೆ ಬರುತ್ತೆ, ಅದಕ್ಕೋಸ್ಕರ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಯಲ್ಲೇ ತುಂಬ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಮಸಾಲೆನ ಆ್ಯಡ್ ಮಾಡೋಣ. ಮಸಾಲೆನೂ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಬಿಟ್ಕೊಳ್ಳೋ ಹಾಗೆ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಶೇಂಗಾ ಕಾಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ಹಸಿ ಬಟಾಣಿಯನ್ನು ಹಾಕ್ಕೋಬೋದು. ಬೇರೆ ಏನು ತರಕಾರಿ ಬೇಕಾದ್ರೂ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಟೀ ಸ್ಪೂನ್ ಖಾರದ ಪುಡಿ, ನಿಮಗೆ ಬೇಕಾದರೆ ಜಾಸ್ತಿ ಹಾಕ್ಕೋಬೇಕು. ನೆಕ್ಸ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿಯನ್ನು ತೊಳೆದು ಇವಾಗ ಆ್ಯಡ್ ಮಾಡ್ಕೋಬೇಕು. 1 ಕಪ್ ಅಕ್ಕಿಗೆ 1.5 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಬೇಕಾದರೆ ಬಾಸುಮತಿ ಅಕ್ಕಿಯನ್ನು ಸಹ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅದರಿಂದ. ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 1ರಿಂದ 2 ವಿಷಲ್ ಬಂದರೆ ಸಾಕಾಗತ್ತೆ. ನೋಡಿ, ರೆಡಿಯಾಗಿದೆ ಅಲ್ವಾ? ನೋಡಿ, ಎಷ್ಟು ಉದ್ರಾಗಿ ಎಷ್ಟು ನೀಟಾಗಿ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿಯಾಗಿದೆ. ಸಖತ್ ಟೇಸ್ಟಿನೂ ಆಗಿದೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿದ್ರೆ ನಿಮಗೂ ಇದ್ರ ಟೇಸ್ಟ್ ಗೊತ್ತಾಗತ್ತೆ. ನೋಡಿ, ಎಷ್ಟು ಉದ್ರಾಗಿ ಬಿಡಿಯಾಗಿ ಆಗಿದೆ ಅಲ್ವಾ? ನಾನು ಇದ್ರ ಜೊತೆಗೆ ಮೊಸರನ್ನ ಕಾಂಬಿನೇಷನ್ ಚೆನ್ನಾಗಾಗತ್ತೆ ಅಂತ ಮಾಡಿದ್ದೆ. ಸಖತ್ ಕಾಂಬಿನೇಷನ್ ಚೆನ್ನಾಗಾಗತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ?